ನಮಸ್ಕಾರ ಸ್ನೇಹಿತರೆ. ನಾನು ಮತ್ತು ನನ್ನ ಸ್ನೇಹಿತರಾದ ಬೆಲ್ತೂರು ಪರಮೇಶ್ ಅವರು 2022ರಲ್ಲಿ ಒಂದು ಹೈಕೋರ್ಟ್ಗೆ ಒಂದು ರಿಟ್ ಅರ್ಜಿ ಸಲ್ಲಿಸಿರ್ತೀರಿ. ರಿಟ್ ನಂಬರ್ WP2697 ಆಫ್ 2022. ಈ ಹೈಕೋರ್ಟಿಗೆ ರಿಟ್ ಅಪ್ಲಿಕೇಶನ್ ಏನಂದರೆ, ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಎಲ್ಲ ಕೋರ್ಟ್ ಹಾಲಲ್ಲೂ, ಕೋರ್ಟ್ ಹಾಲ್, ಈಚ್ ಆ್ಯಂಡ್ ಎವ್ರಿ ಕೋರ್ಟ್ ಹಾಲಲ್ಲೂ ಅವರ ಭಾವಚಿತ್ರ, ಅವರ ಪೋರ್ಟ್ರೇಟ್ನ ಡಿಸ್ಪ್ಲೇ ಮಾಡಬೇಕು ಅಂತ ನಮ್ಮ ರಿಕ್ವೆಸ್ಟ್ ಮನವಿ ಕೇಳಿ ಹೈಕೋರ್ಟ್ಗೆ ಒಂದು ದಾವೆ ಸಲ್ಲಿಸಿರ್ತೀರಿ. ಅದನ್ನು ಕೋರ್ಟ್ ಅಡ್ಮಿಟ್ ಮಾಡ್ಕೊಂಡಿರೋದಂಥ ಕೇಸ್ನ ಮಾನ್ಯ ನ್ಯಾಯಾಲಯ ಏನು ಮಾಡುತ್ತೆ, ಫುಲ್ ಬೆಂಚಿಗೆ ರೆಫರ್ ಮಾಡ್ತಾರೆ. ಆ ಫುಲ್ ಬೆಂಚಲ್ಲಿ ಕನ್ಸಿಡರೇಷನ್ಸ್ ತಗೊಂಡು ನಿನ್ನೆ ಒಂದು ಸರ್ಕ್ಯುಲರ್ ರಿಲೀಸ್ ಮಾಡ್ತಾರೆ. ಸರ್ಕ್ಯುಲರ್ ಡೇಟೆಡ್ 19/6/2025. ಈ ಸರ್ಕ್ಯುಲರ್ ಪ್ರಕಾರ ಏನಂದರೆ, ಮಾನ್ಯ ನ್ಯಾಯಾಲಯ ಫುಲ್ ಬೆಂಚ್ ಅವರು ನಮ್ಮ ದಾವೆಯನ್ನು ಪರಿಗಣಿಸಿ, ಇನ್ನೂ ಸುಮಾರು ಜನ ಇತರರು ಸಹ ಇದರಲ್ಲಿ ಈ ಥರದ್ದು ದಾವೆ ಹೂಡಿರೋದನ್ನ ಎಲ್ಲ ಪರಿಗಣನೆಗೆ ತಗೊಂಡು ಒಂದು ಸರ್ಕ್ಯುಲರ್ ಆದೇಶ ಹೊರಡಿಸ್ತಾರೆ. ಎಲ್ಲ ಕೋರ್ಟ್ಸಲ್ಲಿ, ಇನ್ಕ್ಲೂಡಿಂಗ್ ಧಾರವಾಡ ಬೆಂಚ್ ಆಗಿರ್ಬೋದು, ಕಲಬುರಗಿ ಬೆಂಚು ಮತ್ತು ಬೆಂಗಳೂರು ಬೆಂಚ್ ಆ್ಯಂಡ್ ಆಲ್ ಕೋರ್ಟ್ ಡಿಸ್ಟ್ರಿಕ್ಟ್ ಜುಡಿಷರಿ ಆಫ್ ದ ಸ್ಟೇಟ್, ಎಂಟೈರ್ ಕರ್ನಾಟಕದಲ್ಲಿ ಎಲ್ಲ ಕೋರ್ಟ್ ಹಾಲಲ್ಲೂ ಪೋರ್ಟ್ರೈಟ್ಸ್, ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರ ಪೋರ್ಟ್ರೈಟ್ಸ್ ಭಾವಚಿತ್ರವನ್ನು ಅಳವಡಿಸಬೇಕು ಅಂತ ಒಂದು ಸರ್ಕ್ಯುಲರ್ ಹೊರಡಿಸಿದೆ. ಇವತ್ತು ನಾವು ಈ ಕಾನೂನು ಸುವ್ಯವಸ್ಥೆ, ಈ ಲಾ ಆ್ಯಂಡ್ ಆರ್ಡರ್, ಕಾನ್ಸ್ಟಿಟ್ಯೂಷನ್ ಅಡಿಯಲ್ಲಿ ನಾವು ಇಲ್ಲಿ ಈ ಬದುಕಲಿಕ್ಕೆ ಒಂದು ಆದಾಯ ಅಥವಾ ಒಂದು ಕೆಲಸ ಮಾಡಲಿಕ್ಕಾಗಲಿ, ಇನ್ನೊಂದು ಏನೋ ಒಂದು ಕಾನ್ಸ್ಟಿಟ್ಯೂಷನ್ ಅಧಿಕಾರ ಕೊಟ್ಟಿದೆ ಅಂದರೆ, ಇವತ್ತು ಭೀಮರಾವ್ ಅಂಬೇಡ್ಕರ್ ಅವರ ಒಂದು ಪರಿಶ್ರಮದಿಂದಾನೇ ಇದೆಲ್ಲ ಆಗಿರುವಂಥದ್ದು. ಅಂಥದ್ರಲ್ಲಿ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಗೌರವ ಕೊಡುವಂಥ ನಿಟ್ಟಿನಲ್ಲಿ ಅವರು ಮಾಡಿರುವಂಥ ಸಂವಿಧಾನ ಕಾನೂನು ಅಡಿಯಲ್ಲಿ ಈ ಕೋರ್ಟ್ಸ್ ಆ್ಯಂಡ್ ಕಚೇರಿಗಳೆಲ್ಲ ನಡೀತಾ ಇದೆ. ಹಾಗಾಗಿ ಅವರಿಗೆ ಒಂದು ಗೌರವ ಕೊಡುವಂಥ ರೀತಿಯಲ್ಲಿ ಅವ್ರನ್ನ ಸದಾಕಾಲ ನೆನೆಸ್ಕೊಬೇಕು ಅನ್ನೋ ಒಂದು ಏನನ್ನೋದು ಇಂಟೆನ್ಷನಲ್ಲಿ ನಾವು ಈ ರಿಟ್ ಪೆಟಿಷನ್ಸ್ ಹಾಕ್ತೀರಿ. ಎಲ್ಲ ಕೋರ್ಟ್ ಹಾಲಲ್ಲೂ, ಈಚ್ ಆ್ಯಂಡ್ ಎವ್ರಿ ಕೋರ್ಟಲ್ಲಿ ಸುಮಾರು ಜನ ಕೋರ್ಟ್ ಕಚೇರಿ ನೋಡಿರ್ಬೋದು, ಗಾಂಧೀಜಿಯವರ ಫೋಟೋ ಇರುತ್ತೆ. ಸೊ ಪ್ಯಾರಲಲಿ ನಮ್ಮ ಅಂಬೇಡ್ಕರ್ ಅವರು ಕೊಟ್ಟಿರುವಂಥ ಕೊಡುಗೆ, ಈ ಕಾನ್ಸ್ಟಿಟ್ಯೂಷನ್ ಸಂವಿಧಾನ ಬರೆದಿರುವಂಥ ಸಂವಿಧಾನ ಶಿಲ್ಪಿ ಅವರ ಭಾವಚಿತ್ರವನ್ನು ಸಹ ಅಲ್ಲಿ ಅಳವಡಿಸಬೇಕು ಅಂತ ನಮ್ಮ ಮನವಿ ಇತ್ತು. ನಮ್ಮ ಮನವಿಯನ್ನು ಕೋರ್ಟು ಪುರಸ್ಕಾರ ಮಾಡಿದೆ. ಇದಕ್ಕೆ ನಮಗೆ ವಕಾಲತ್ತು ವಹಿಸಿದಂಥ ರಾಜ್ಕುಮಾರ್ ಸಾಹೇಬರು ಇರ್ಬೋದು, ನಮ್ಮ ಸ್ನೇಹಿತರು, ನಮಗೆ ಇದೆಲ್ಲರಿಗೂ ಒಂದು ಖುಷಿ ತಂದಿರುವಂಥ ಸುದ್ದಿಯಾಗಿರುತ್ತೆ. 2 ವರ್ಷ ನಾವು ಪಟ್ಟಿರುವಂಥ ಪರಿಶ್ರಮಕ್ಕೆ ನಾವು ಕೇಸ್ ಹಾಕಿರೋದಕ್ಕೆ ಇವತ್ತು ಒಂದು ಸಕ್ಸಸ್ ಅನ್ನೋದು ಸಿಕ್ಕಿದೆ. ತುಂಬ ಖುಷಿ ಪಡುವಂಥ ವಿಚಾರ. ಹಾಗಾಗಿ ಈ ವಿಚಾರನ ನಿಮಗೆಲ್ಲರಿಗೂ ಈ ವಿಡಿಯೋ ಮೂಲಕ ನಾವು ತಿಳಿಸ್ತೇವೆ.